ತುಮಕೂರು ಕರೆಸಿದ್ರು. ಅಲ್ಲಿ ಹೋದ್ಮೇಲೆ ಒಂದು ಹಾಸ್ಪಿಟಲ್ ಅದು, ಅಂದರೆ ಚಾರಿಟಿ ಹಾಸ್ಪಿಟಲ್. ಕ್ಯಾನ್ಸರು 3ನೇ ಸ್ಟೇಜ್ ಬಂದಾಗ ಮನೆಯಲ್ಲಿ ನೋಡಲಿಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಅಲ್ಲಿ ಕರ್ಕೊಂಡೋಗಿ ಅವರು ಅಲ್ಲಿ ಬಿಟ್ಬಿಟ್ರೆ ಅವರೇ ಕೇರ್ ತಗೊಂಡು ಅವರೇ ಮೆಡಿಸಿನ್ ಎಲ್ಲ ಫ್ರೀ ಕೊಟ್ಟು ಅವರು ಲಾಸ್ಟ್ ಸ್ಟೇಜ್ವರೆಗೂ ಅವ್ರು ನೋಡಿಕೊಂಡು ಇದು ಮಾಡ್ತಾರೆ. ದಯವಿಟ್ಟು ಯಾರನ್ನ ಇದ್ದರೆ ನಮ್ಮ ರೋಟ್ರಿ ಕ್ಲಬ್ಗೆ ಇನ್ಫಾರ್ಮ್ ಮಾಡಿ, ಅದಕ್ಕೆ ನಾವು ಎಲ್ಲ ಅವ್ರಿಗೆ ಸಹಾಯ ಮಾಡಿ ಅಲ್ಲಿ ನಾವು ಜಾಯಿನ್ ಆಗಲಿಕ್ಕೆ ನಾವೆಲ್ಲ ಇದು ಮಾಡಿಕೊಡ್ತೀವಿ. ಅದರಲ್ಲಿ ಸ್ಪೆಷಲ್ ವಾರ್ಡು ಇದೆ. ಯಾರನ್ನ ಒಬ್ರು ಇರೋ ಥರ ಒಂದೇ ರೂಮಲ್ಲಿ ಒಬ್ರು ಇರೋ ಥರ ಇದೆ. 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ ವಿತ್ ಮೆಡಿಸಿನ್ನು, ಡಾಕ್ಟ್ರು ಎಲ್ಲ ಸೇರಿ, ಫುಡ್ಡು ಗಿಡ್ಡು ಎಲ್ಲ ಸೇರಿ. ಈ ಜನರಲ್ ವಾರ್ಡಲ್ಲಿ ತುಂಬ ಫ್ರೀಯಾಗಿ ಕೊಡ್ತಾರೆ. ತುಂಬ ಕ್ಲೀನ್ ಇದೆ. ನಾನು ಒಳಗೆಲ್ಲ ಹೋಗಿ ನೋಡಿದೆ, ತುಂಬ ಕ್ಲೀನ್ ಇದೆ. ತುಂಬ ಜಾಸ್ತಿ ಅದು ಹಾಸ್ಪಿಟಲ್ ಅನ್ನೋ ಫೀಲ್ ಕೂಡ ಆಗಲ್ಲ, ಆ ಮಟ್ಟದಲ್ಲಿ ಇಟ್ಟಿದ್ದಾರೆ. ತುಂಬ ಪೇಷಂಟ್ಗಳನ್ನ ತುಂಬ ನೀಟಾಗಿ ನೋಡ್ತಾ ಇದ್ದಾರೆ. ಅವರು ಒಬ್ಬ ಹಾಸ್ಪಿಟಲ್ ಕಟ್ಸಿರೋರಿಗೆ ಲಂಗ್ ಕ್ಯಾನ್ಸರ್ ಇದ್ದು ಅವ್ರು ಸತ್ತೋಗಿ ಅವರು ಮಕ್ಕಳು ಅವ್ರ ಅಮ್ಮನ ಗುರುತಿಗಾಗಿ ಹಾಸ್ಪಿಟಲ್ ನಿರ್ಮಿಸಿದ್ದಾರೆ. ಜಾಗ ಒಬ್ಬರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಈ ಥರ ಒಂದು ಟ್ರಸ್ಟಿಂದ ನಡೀತಾ ಇದೆ. ಅಲ್ಲಿ ತುಮಕೂರಲ್ಲಿ ಲೋಕಲ್ಲು 40 ಕಿಲೋಮೀಟರ್ಸ್ವರೆಗೂ ಮನೆಗೆ ಹೋಗಿ ಚೆಕ್ ಮಾಡಿಬಿಟ್ಟು ಬರ್ತಾರಂತೆ ಫ್ರೀಯಾಗಿ. ಇಷ್ಟೆಲ್ಲ ನಡೀತಾ ಇದೆ. ಯಾರನ್ನ ನಮ್ಮ ಭಾಗದಲ್ಲಿ ಯಾರನ್ನ ಆ ಥರ ಇದ್ದಾಗ ರೋಟ್ರಿಗೆ ಸಂಸ್ಥೆಗೆ ಒಂದು ಮೆಸೇಜನ್ನು ಕೊಟ್ಟರೆ ಅವ್ರಿಗೆ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡ್ತೀವಿ. ಏನೂ ಇಲ್ಲ, ಪೂರ್ತಿ ಉಚಿತ. ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಮೂರು ಗಂಟೆ ಲಕ್ಸುರಿ ರೂಮ್ಗೆ, ಒಂದು ರೂಮಲ್ಲಿ ಒಬ್ಬರೇ ಇರಲಿಕ್ಕೆ ನಾವು ಇಲ್ಲಿ ಮಾಡ್ತೀವಲ್ಲ ಇವಾಗ ಸ್ಪೆಷಲ್ ರೂಮ್ ಅಂತ, ಸ್ಪೆಷಲ್ ವಾರ್ಡ್ ಅಂತ, ಆ ಥರ ರೂಮ್ಗೆ. ಜನರಲ್ ವಾರ್ಡಲ್ಲಿರೋರಿಗೆ ಏನೂ ಇಲ್ಲ. ಜನರಲ್ ವಾರ್ಡ್ ಅಂದರೆ ಅದೇನು ತುಂಬ ಗಲೀಜು ಏನೂ ಇಲ್ಲ. ತುಂಬ ನಮ್ಮ ಮನೆಗಿಂತ ಸ್ವಚ್ಛವಾಗಿಟ್ಟಿದ್ದಾರೆ. ಈವ್ನಿಂಗ್ ಟೈಮ್ಸ್ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಪ್ರಕೃತಿ ಸೌಂದರ್ಯವನ್ನು ಫಾಲ್ಸ್ ಎಲ್ಲ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಫಾಲ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲೆಲ್ಲ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಮ್ಯೂಸಿಕ್ಕು, ಡ್ಯಾನ್ಸು ಎಲ್ಲ ಅವ್ರಿಗೆ ಏನು ಯಾವ ರೀತಿಯಲ್ಲಿ ಆ ಫೀಲ್ ಅನ್ನೋದು ಅವ್ರಿಗೆ, ನಾನು ರೋಗಿ ಅನ್ನೋ ಫೀಲ್ ಇಲ್ದಿರ ಅವರನ್ನು ನೋಡಲಿಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಅಲ್ಲಿ 3 ಅವರ್ ಸ್ಪೆಂಡ್ ಮಾಡಿದೆ, ಎಲ್ಲ ನೋಡಿದೆ. ತುಂಬ ಚೆನ್ನಾಗಾಯಿತು. ನಾನು ಅಷ್ಟು ದೂರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡಲಿಕ್ಕೆ ನನಗೆ ಅವಶ್ಯಕತೆ ಅಂದ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ಅನಿಸ್ತು ನಾನು ಬಂದಿದ್ದು ವ್ಯರ್ಥ ಆಗಲಿಲ್ಲ. ಇಂಥ ಒಂದು ವಿಚಾರ ನಮಗೆ 4 ಜನಕ್ಕೆ ಹೆಲ್ಪ್ ಮಾಡಲಿಕ್ಕೆ ಒಂದು ಇದು ಬಂತು ಅಂತ ಹೇಳ್ಬಿಟ್ಟಿದೆ, ನಮಗೆ ಒಂದು ಸೂಚನೆ ಕೊಟ್ಟಂಗಿದೆ ಅಂತ ಹೇಳ್ಬಿಟ್ಟಿದೆ ನಾನು ಅಂದ್ಕೊಂಡೆ. ಅಲ್ಲ ಇಲ್ಲ ಎಲ್ಲರೂ ಇರಲಿ. ಇವಾಗ ಕ್ಯಾನ್ಸರ್ ಪೇಷಂಟ್ ಅಂದರೆ ನಮ್ಮ ಭಾಗದಲ್ಲಿ ಮೊದಲಿಗೆ ಮನೆ ಖಾಲಿ ಆಗೋವರೆಗೂ ಕ್ಯಾನ್ಸರ್ ಪೇಷಂಟ್ ಬಂತು ಅಂದರೆ ಎಂಥ ಸಾಹುಕಾರರಾಗಿದ್ರು ಬಡವರಾಗೋರು ಇದ್ದಾರೆ, ಬಡವರು ಸಾಲಗಾರರಾಗಿರೋರು ಇದೆ, ಇಲ್ಲ ಇರೋದನ್ನು ಮಾರ್ಕೊಂಡಿರೋದು ಇದೆ. ಯಾಕಂದರೆ ಕ್ಯಾನ್ಸರ್ ಹಂಗೆ ದುಡ್ಡು ತಿಂತಾ ಇರುತ್ತೆ. ಅಂಥ ಸ್ಟೇಜಲ್ಲಿ 2ನೇ ಸ್ಟೇಜ್ ದಾಟಿದ ಮೇಲೆ ನಮ್ಮ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ನಮ್ಗೆ ಆಗಲಿಲ್ಲ, ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂದಾಗ ಅಲ್ಲಿ ಕರ್ಕೊಂಡೋಗ್ಬಿಟ್ರೆ ಅವ್ರು ಕೇರ್ ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ನಾವೇನು ಅದ್ರ ಕೇರ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಅವರೇ ಕೇರ್ ತೆಗೆದುಕೊಳ್ತಾರಿಲ್ಲ. ಹಂಗಾಗಿ ಅಂಥ ವಿಚಾರಗಳು ಯಾರನ್ನ ಅಂಥ ಬಡವರು ಯಾರನ್ನ ಇರೋರಾಗಲಿ ಬಡವರಾಗಲಿ ಅವರು ಇದ್ದಾಗ ರೋಟರಿ ಸಮಸ್ಯೆಗೆ ತಿಳಿಸಿದ್ರೆ ಇಂಥ ಒಂದು ವಿಚಾರಗಳು ಸುಮಾರು ಇದ್ದಾವೆ. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಹಾಸ್ಪಿಟಲ್ಲು ಸುಮಾರು ಟ್ರೀಟ್ಮೆಂಟ್ಸ್ ಕೊಡ್ತಾರೆ, ಸುಮಾರು ಕಾಯಿಲೆಗಳಿಗೆ ಅವರು ಉಚಿತ ಇದು ಕೊಡ್ತಾರೆ. ಈ ಅಂಗವಿಕಲರಿಗೆ ಪ್ಲಾಸ್ಟಿಕ್ ಕಾಲನ್ನು ಕೊಡೋದು, ಗ್ಯಾಂಗ್ರೀನ್ಗೆ ಕಾಲು ಆಪ್ರೇಷನ್ ಮಾಡಬೇಕು ಅಂದರೆ ಆಪ್ರೇಷನ್ ಇಲ್ದಿರ ಅವರು ಟ್ರೀಟ್ಮೆಂಟ್ ಕೊಡುವಂಥ ಇದು ಕೂಡ ಇದೆ. ಅದಕ್ಕೆ ಏನೇ ಅಂಥ ಸಿಚುವೇಶನ್ಸ್ ಇದ್ದಾಗ ರೋಟರಿ ಕ್ಲಬ್ ತಿಳಿಸಿದ್ರೆ ರೋಟರಿ ಕ್ಲಬ್ ಇಂಥ ಸಂಸ್ಥೆಗಳಿಗೆಲ್ಲ ಇಂಥ ಒಂದು ವಿಚಾರಗಳಿಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ಹೆಲ್ಪ್ ಮಾಡಲಿಕ್ಕೆ ನಮಗೆ ಒಂದು ಇದಾಗುತ್ತೆ. ಇದೇ ರೀತಿಯಾದಂಥ ಒಂದು ಕ್ಯಾನ್ಸರ್ ತೀರಾ ಕ್ಯಾನ್ಸರ್ ಟ್ರೀಟ್ಮೆಂಟೇ ಮಾಡೋಕ್ಕಾಗಲ್ಲ ಇನ್ನವ್ರಿಗೆ, ಏನು ಮೆಡಿಸಿನ್ ಕೆಲಸ ಮಾಡಲ್ಲ ಅಂತ ಹೇಳಿ ಇಲ್ಲಿ ರೋಟರಿ ಎಲ್ಲ ಬೆಂಗಳೂರವರು ಸಮಾಜ ಅಂತೇಳಿ ಭಾಳ ಅಪ್ರೋಚಿಂದ ಮೇಲ್ಕೊಟ್ಟು ನಡೆಸ್ತಾರೆ. ಇನ್ನೂ ಅಷ್ಟೇ ಕೆಲವರು ಅವ್ರ ಮನೆಯಲ್ಲಿ ಅವ್ರನ್ನ ಇಟ್ಕೊಂಡು ನೋಡ್ಕೊಳಕ್ಕಾಗಲ್ಲ, ತೀರಾ ಇನ್ನವ್ರಿಗೆ ಅದು ವಾಸಿನೇ ಆಗಲ್ಲ, ಅವ್ರಿಗೆ ಏನು ಟ್ರೀಟ್ಮೆಂಟೇ ಇಲ್ಲ ಅನ್ನೋಂಥವ್ರು ಕರುಣಾಶ್ರಯ ಅಂತೇಳಿ ಇಂದಿರಾನಗರ ಕ್ಲಬ್ ಅವ್ರು ನಡೆಸ್ತಾ ಇದ್ದಾರೆ ಆಸ್ಪತ್ರೆ. ಅಲ್ಲೂ ಕೂಡ ಇದೇ ರೀತಿ ಅವ್ರನ್ನ ಇಟ್ಕೊಂಡು ಅವರು ಜೀವಾವಧಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನವರೆಗೂ ಅವ್ರು ಇಟ್ಕೊಂಡು ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಬಾಡಿನ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ.